ಫ್ರೆಂಡ್ಸ್, ಇವತ್ತು ಹಲಸಿನ ಹಣ್ಣು ಕಡುಬು ಮಾಡೋ ಸರಿಯಾದ ವಿಧಾನ ಹೇಳ್ತೀನಿ. ಅದಕ್ಕೆ ಸೂಪರ್ ಟ್ರಿಕ್ಸ್ಗಳು ಇದೆ. ಅದೇ ಥರ ಸರಿಯಾದ ವಿಧಾನ ಕೂಡ ತುಂಬ ಇಂಪಾರ್ಟೆಂಟ್. ನೋಡಿದ್ರೆ ಎಷ್ಟು ಸಖತ್ತಾದ ಮೃದುವಾದ ಕಡುಬು ಮಾಡೋದು ಹೇಳ್ತೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಪ್ರೆಸ್ ಮಾಡಿ, ಕೊನೆವರೆಗೂ ವಿಡಿಯೋನ ನೋಡ್ತಾ ಇರಿ. ಫ್ರೆಂಡ್ಸ್, ಹಲಸಿನ ಹಣ್ಣು ಯಾವುದೇ ಆಗಿರಲಿ ಮಾಡೋ ವಿಧಾನ ತುಂಬ ಇಂಪಾರ್ಟೆಂಟ್ ಇದೆ. ಫ್ರೆಂಡ್ಸ್ ನೋಡಿ, ಇದನ್ನು ನಾನು 600 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ, ಹೆಚ್ಚು ಕಡಿಮೆ. ಅದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ನೈಸ್ ಮಾಡ್ಕೋಬೇಕು ಫಸ್ಟು. ಫ್ರೆಂಡ್ಸ್ ನೋಡಿ, ಇದೇ ವಿಧಾನನ ಫಾಲೋ ಮಾಡಿ. ತುಂಬ ಸಖತ್ತಾಗಿ ನಾನು ಹೇಗೆ ಮಾಡಿದ್ದೀನಿ ಹಾಗೆ ಆಗುತ್ತೆ ಕಡುಬು. ನೋಡಿ, ಚೆನ್ನಾಗಿ ರುಬ್ಬಿದ ಮೇಲೆ ನಾವು ರವೆ ಹಾಕೋ ವಿಧಾನ ನಾನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು 650 ಗ್ರಾಮ್ ಆಗೋಷ್ಟು ಪಲ್ಪಿಗೆ ಒಂದು 250 ಗ್ರಾಮ್ ಆಗೋಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ ಅಷ್ಟೇ. ಏಕೆಂದರೆ ತುಂಬ ಸ್ವೀಟ್ ಇದೆ ಈ ಹಲಸಿನ ಹಣ್ಣು. ಸ್ವೀಟ್ ನೋಡಿಕೊಂಡೆ ಬೆಲ್ಲ ಹಾಕಬೇಕಾಗತ್ತೆ. ನೋಡಿ, ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಮತ್ತು 1 ಕಪ್ ಆಗೋಷ್ಟು ನಾನು ತೆಂಗಿನ ತುರಿನ ತೆಗೆದುಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪು ತೆಂಗಿನ ತುರಿ. ಬೆಲ್ಲ ಅಂದಾಜಿನ ಮೇಲೆ ಹಾಕೋಕ್ಕಾಗಲ್ಲ, ಅಂದರೆ ರವೆ ಎಷ್ಟು ಹಾಕಿರ್ತೀರ ಅಷ್ಟು ಬೆಲ್ಲ ಹಾಕಿದ್ರು ಸಾಕು. ಒಂದೊಂದು ಸರಿ ಸ್ವೀಟ್ ಇರುತ್ತೆ ಅಲ್ವಾ ಈ ಹಲಸಿನ ಹಣ್ಣಿನ ಪ್ಯೂರಿ, ಆದ್ದರಿಂದ ಅದನ್ನು ನೋಡ್ಕೊಂಡು ಬೆಲ್ಲ ಹಾಕೋದು ತುಂಬ ಇಂಪಾರ್ಟೆಂಟ್. ನೋಡಿ, ಈಗ ಇದನ್ನು ಕ್ಲೀನಾಗಿ ಮಿಕ್ಸ್. ಫ್ರೆಂಡ್ಸ್, ಈಗ ಪ್ಯೂರಿಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾವು ಸೋಡಾ ಹಾಕ್ಕೊಂಡ್ರೆ ಚೆನ್ನಾಗಿ ಕಡುಬು ಬೇಯುತ್ತೆ, ಹಾಗೆ ಚೆನ್ನಾಗಿ ಸ್ಮೂತಾಗಿ ಬೇಯುತ್ತೆ. ಹಾಗಾಗಿ ಸೋಡಾ ಹಾಕೋದು ತುಂಬ ಇಂಪಾರ್ಟೆಂಟ್. ಫ್ರೆಂಡ್ ನೋಡಿ, ಈಗ ನಾನು 600 ಗ್ರಾಮಿಗೆ 300 ಗ್ರಾಮ್ ಆಗೋಷ್ಟು ರವೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಅಳತೆ ನೆನ್ಪಿಟ್ಕೊಳ್ಳಿ, 1 ಕಪ್ಪಿಗೆ 2 ಕಪ್ಪು ಪ್ಯೂರಿ ಬೇಕಾಗುತ್ತೆ. 1 ರವೆಗೆ 2ರಷ್ಟು ಹಲಸಿನ ಹಣ್ಣಿನ ಪ್ಯೂರಿ. ಹಲಸಿನ ಹಣ್ಣು ರುಬ್ಕೊಂಡಿರೋ ಜಾಸ್ತಿ ಇದೆ ಅಂತ ಅಂದರೆ, ರವೆ ಹಾಕೋಕೆ ಕನ್ಫ್ಯೂಸ್ ಆಯಿತು ಅಂತಂದರೆ, ಅಳತೆ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪನೇ ರವೆ ಸೇರಿಸ್ತಾ ನೀವು ಈ ಹದಕ್ಕೆ ತಂದುಬಿಟ್ರೆ ಸಾಕು. ಫ್ರೆಂಡ್ಸ್, ಅಂಗಡಿಯಿಂದ ಅಕ್ಕಿ ರವೆ ತೊಗೊಂಬಂದರೆ ಹುರಿಯೋದೇ ಬೇಡ, ಡೈರೆಕ್ಟ್ ಹಾಕಬಹುದು. ಮನೇಲಾದರೆ ಅಕ್ಕಿನ ರವೆ ಮಾಡಿಬಿಟ್ಟು ಸ್ವಲ್ಪ ಸಾಣಿಸ್ಬೇಕು, ಯಾಕೆಂದರೆ ಹಿಟ್ಟೆಲ್ಲ ಹೋಗಬೇಕು. ಆಮೇಲೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಅಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ರವೆ ಹಾಕೋ ವಿಧಾನ. ಹಲಸಿನ ಹಣ್ಣಿನ ಪ್ರಮಾಣ ಎಷ್ಟಿದೆ ಅದ್ರ ಅರ್ಧ ಭಾಗ ನಾವು ರವೆಯನ್ನು ಹಾಕಿದ್ರೆ ಸಾಕು. ಹಾಗೆ ರವೆ ಎಷ್ಟಿದೆ ಅಷ್ಟು ಬೆಲ್ಲ ಹಾಕಿದ್ರೆ ಸಾಕು, ಅಥವಾ ಹಲಸಿನ ಹಣ್ಣು ಸ್ವೀಟ್ ಆಗಿದ್ರೆ ಸ್ವಲ್ಪ ಬೇಕಾದ್ರೂ ಬೆಲ್ಲ. ಫ್ರೆಂಡ್ಸ್, ಹಲಸಿನ ಹಣ್ಣಿನ ರಿಯಲ್ ಟೇಸ್ಟ್ ಬರಬೇಕು ಅಂದ್ರೆ ಅದಕ್ಕೆ ಬಾಳೆ ಎಲೆಯಲ್ಲಿ ಮಾಡಬೇಕು. ಯಾವ ರೀತಿಲಿ ಮಾಡಬಹುದು ಅಂತ ಹೇಳ್ತೀನಿ. ಮೊದಲು ನಾವು ಕೇಕ್ ಟ್ರೇನಲ್ಲಿ ಮಾಡಿದ್ರೆ ಹೇಗೆ, ಓವನಲ್ಲಿ ಇಡೋದಲ್ಲ, ಎಲ್ಲ ನೀರಲ್ಲೇ ಬೇಯಿಸೋದು. ಜಸ್ಟ್ ಈ ಟ್ರೇನಲ್ಲಿ ಹೀಗೆ ಹಾಕ್ಸಿದ್ರೆ ನಾವು ಚೌಕಾಕಾರದ ಕಡುಬಾಗುತ್ತೆ. ಈಗ ರೌಂಡಲ್ಲಿ ನಾನು ಇನ್ನೊಂದು ಕೇಕ್ ಮೋಲ್ಡಲ್ಲಿ ಹಾಕಿಬಿಟ್ಟು ಕುಕ್ಕರಲ್ಲಿ ಇಡ್ತೀನಿ, ಅಂದರೆ ನೀರು ಹಾಕಿ ಇಡ್ತೀನಿ. ಚೆನ್ನಾಗಿ ಬೇಯಿಸ್ಬೇಕಷ್ಟೆ, ವಿಸಿಲ್ ಹಾಕಬಾರ್ದು, ಲೋಟ ಇಡಬೇಕಷ್ಟೆ ಕುಕ್ಕರಲ್ಲಿ ಬೇಯಿಸೋರಾದರೆ. ಮತ್ತು ಇನ್ನೊಂದು ಏನಂದರೆ, ಇಡ್ಲಿ ಪಾತ್ರೆಯಲ್ಲೂ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್ ನೋಡಿ, ಇದು ಹಾಕಿಬಿಟ್ಟು ಮೇಲೆ ಎಲೆ ಮುಚ್ಚಿದ್ರೆ ಕಡುಬು ಸಖತ್ತಾಗಿರುತ್ತೆ. ಬೇಯಿಸೋದು ಮಾತ್ರ ಅರ್ಧ ಗಂಟೆ ಬೇಯಿಸಲೇಬೇಕು. ಹಲಸಿನ ಕಡುಬಿಗೆ ತುಂಬ ಟೈಮ್ ಬೇಕು ಬೇಯಿಸೋಕ್ಕೆ, ಸಖತ್ತಾಗಿ ಬೇಯುತ್ತೆ. ಇಡ್ಲಿ ಅಷ್ಟು ಬೇಗ ಬೇಯೋಲ್ಲ ಹಲಸಿನ ಹಣ್ಣು ಕಡುಬಿಗೆ, ನೀರು ಜಾಸ್ತಿ ಇಡಬೇಕಾಗತ್ತೆ. ನೋಡಿ, ಯಾರೆಲ್ಲ ಎಲೆ ಇರಲಿಲ್ಲ ಅಂದರೆ ಈ ಥರ ವಿಧಾನಗಳನ್ನು ಬೆಂಗಳೂರಲ್ಲಿ ಎಲ್ಲರೂ ಮಾಡ್ತಾರೆ. ಚೆನ್ನಾಗಿರುತ್ತೆ, ಏನು ಟೇಸ್ಟಲ್ಲಿ ಚೇಂಜ್ ಆಗಲ್ಲ. ಹಲಸಿನ ಹಣ್ಣಿನ ಪರಿಮಳ ಇರಲ್ಲ ಅಷ್ಟೇ, ಇದು ಎಲೆ ಪರಿಮಳ ಇರಲ್ಲ. ನೋಡಿ, ಹೀಗೆ ಕೂಡ ಹಾಕ್ಬೋದು. ಎಣ್ಣೆ ಹಚ್ಚೋದೇನು ಬೇಡ. ಒಂದು ಎಲೆನ ತೆಗೆದುಕೊಂಡು ಸ್ವಲ್ಪನೇ ಹೀಗೆ ತಟ್ಬಿಟ್ಟು ನಾವು ಬೇಯಿಸ್ಬೇಕು. ಇದು ದಪ್ಪ ಆಗ್ತಾ ಹೋಗೋದಾಗಿದೆ, ಹಾಗಾಗಿ ನಾವು ಸ್ವಲ್ಪನೇ ಹಾಕಬೇಕಷ್ಟೆ. ನೋಡಿ, ಈ ಥರ ಎಲೆ ಹರ್ಕೊಂಡು ನಮ್ಮ ಮನೆಗಳಲ್ಲೆಲ್ಲ ಈ ಥರ ಮಾಡ್ತಾರೆ. ಹೀಗೆ ಈ ವಿಧಾನನ ಮಾಡ್ತಾರೆ. ಅಮ್ಮನ ಮನೆಯಲ್ಲೆಲ್ಲ ಹೀಗೆ ಎಲೆಯಿಂದ ಹೀಗೆ ಮಾಡ್ತಾರೆ. ನೋಡಿ, ಇನ್ನೊಂದು ಥರ ಕಡುಬುನ ಮಾಡೋದನ್ನು ತೋರಿಸ್ತೀನಿ. ಒಂದು ಚಿಕ್ಕ ಎಲೆನ ಹೀಗೆ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಎಲೆನ ಪ್ಲಸ್ ಆಕಾರದಲ್ಲಿ ಹೀಗೆ ಫೋಲ್ಡ್ ಮಾಡಬೇಕು. ನೋಡಿ, ಈ ಥರ. ಇದನ್ನು ಚಿನ್ನಿಕಾಯಿ ಕಡುಬಿಗೂ ಸೇಮ್ ವಿಧಾನ ಮಾಡಿದರೆ ಆಯಿತು ನೀವು ಅಷ್ಟೇ. ನೋಡಿ, ಹಲಸಿನ ಹಣ್ಣಿನ ಕಡುಬು ಸಖತ್ತಾಗಿರೋ, ವರ್ಷಕ್ಕೆ 1 ಸರಿ ಮಾಡೋದಷ್ಟೇ. ಹಾಗಾಗಿ ಎಲ್ಲರೂ ವಿಧಾನನ ಮರ್ತು ಬಿಡ್ತಾರೆ, 1-2 ಸರಿ ಮಾಡಿರ್ತೀವಿ ಅಷ್ಟೇ. ಅದರಿಂದ ಈ ವಿಧಾನ ಮಾಡದೇ ಮಾಡ್ತೀವಿ ಅಂದಮೇಲೆ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಖುಷಿ. ಇಲ್ಲಾಂದರೆ ಕಡುಬು ನೀರಾಗಿ ಹೋಗುತ್ತೆ. ಅಕ್ಕಿ ನೆನೆಸೋದಂತೂ ತುಂಬ ರಿಸ್ಕಿ ಫ್ರೆಂಡ್ ಅದು. ನೋಡಿ, ಈಗ ಇದನ್ನು ಕುಕ್ಕರಲ್ಲಿ ಜಾಸ್ತಿ ನೀರು ಹಾಕಿಬಿಟ್ಟು ವಿಸಿಲ್ ಹಾಕಬಾರ್ದು, ಲೋಟ ಇಡಬೇಕು, ಬೇಯಿಸ್ಬೇಕು. ಅರ್ಧ ಗಂಟೆ ಬೇಯಿಸಿದ್ರೆ ಕಡುಬು ಸೂಪರಾಗಿ ಸ್ಮೂತಾಗಿ ಚೆನ್ನಾಗಾಗತ್ತೆ. ತೋರಿಸ್ತೀನಿ ಬೆನ್ನ ಮೇಲೆ ಹೇಗಾಗತ್ತೆ ಅಂತೇಳಿ. ನಮ್ಮಮ್ಮ ಕಡುಬು ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತ ಹೇಳ್ಬೋದು. ನೋಡಿ, ಇದನ್ನು ಅರ್ಧ ಗಂಟೆ ಬೇಯಿಸ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಇದ್ದರೆ ಇನ್ನೂ ಸೂಪರ್ ಆಗುತ್ತೆ. ನೋಡಿ, ಈಗ ತೋರಿಸ್ತೀನಿ ಹೇಗಾಗಿದೆ ಕಡುಬು ಅಂತ ಹೇಳ್ಬಿಟ್ಟು. ಈ ವಿಧಾನನ ಫಾಲೋ ಮಾಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನೋಡಿ, ಚೆನ್ನಾಗಿ ಬೇಯಿಸಿದ ಮೇಲೆ ಕಡುಬು ಯಾವ ಥರ ಬಂದಿದೆ ಅಲ್ವಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಮುಳ್ಕನೂ ಅಷ್ಟೇ ಇದೇ ಕಲರ್ ಆಗುತ್ತೆ. ಈ ಥರ ಸೂಪರ್ ಕಲರ್ ಆಗಬೇಕು ಅಂದರೆ ನಾವು ಹೇಳಿದ ಹಾಗೆ ವಿಧಾನನ ಪಾಲಿಸ್ಬೇಕು ಫ್ರೆಂಡ್.
ನೋಡಿ ಕಡುಬು ಎಷ್ಟು ಸಖತ್ತಾಗಿದೆ. 2 ನಿಮಿಷದ ವಿಡಿಯೋ ನಮಗೆ ಕಡುಬಲ್ಲಿ ಮಾಡೋಕ್ಕೆ ಬರೋದೇ ಇಲ್ಲ. ಪರ್ಫೆಕ್ಟ್ ಕಡುಬು ಮಾಡಬೇಕು ಅಂದರೆ ನಾವು ಡೀಟೇಲಾಗಿ ತೋರಿಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಕಡುಬು. ಎಣ್ಣೆ ಏನು ಹಚ್ಚೋ ಅವಶ್ಯಕತೆನೇ ಇಲ್ಲ, ಸ್ಮೂತಾಗಿರುತ್ತೆ. ಆಮೇಲೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಈಗ ಇದನ್ನು ತೋರಿಸ್ತೀನಿ. ಕೇಕ್ ಥರ ಆಗಿದೆ ಅಲ್ವಾ, ಹೀಗೆ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪ್ ಆದರೂ ಮಾಡ್ಬೋದು ಕಟ್ ಮಾಡೋಕ್ಕೆ. ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್. ಪರ್ಫೆಕ್ಟ್ ವಿಧಾನ ಇದು ಕಡುಬು ಮಾಡುವಂಥದ್ದು, ಹಲಸಿನ ಹಣ್ಣಿನ ಕಡುಬು ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಮೂತಾಗಿ ಹೆಂಗಾಗಿದೆ ನೋಡಿ, ರವೆ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲೂ ಒಂಥರ ಅಂಟಂಟಾಗಿರಲ್ಲ. ಒಬ್ರೊಬ್ರದ್ದು ನೀರು ಕಡುಬು ತಿನ್ನೋಕೆ ಆಗಲ್ಲ, ನೀರಾಗಿಬಿಡುತ್ತೆ. ಒಬ್ರೊಬ್ರು ಓವರ್ ಗಟ್ಟಿಯಾಗಿಬಿಡುತ್ತೆ. ನಾವು ಸೋಡಾ ಹಾಕೋದ್ರಿಂದ ಸ್ಮೂತ್ ಆಗುತ್ತೆ, ಚೆನ್ನಾಗಾಗುತ್ತೆ ಕಡುಬು. ನೋಡಿದ್ರೆ ಫ್ರೆಂಡ್ಸ್, ಕಡುಬು ಎಷ್ಟು ಸುಲಭವಾಗಿ, ಎಷ್ಟು ಸ್ಮೂತಾಗಿ ವರ್ಷಕ್ಕೊಂದ್ಸರಿ ಮಾಡಿದರೂ ನಿಮಗೆ ಹೆಮ್ಮೆ ಅನಿಸುತ್ತೆ. ಕಡುಬು ಎಷ್ಟು ಚೆನ್ನಾಗಾಗಿದೆಯಾ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ಒಳ್ಳೊಳ್ಳೆ ಸಾಂಪ್ರದಾಯಿಕ ಅಡುಗೆಗಳನ್ನು ಸೂಪರಾಗಿ ಮಾಡೋದನ್ನು ಹೇಳ್ತೀನಿ. ಸಾಂಪ್ರದಾಯಿಕ ಅಡುಗೆಗಳನ್ನು ತಿಳ್ಕೊಬೇಕು ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೂಪರಾಗಿರುತ್ತೆ ಅಡುಗೆಗಳೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.